24th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. 2 ಸ್ಟೂಡೆಂಟ್ಸ್ ಎ ಅಂಡ್ ಬಿ ಪ್ರಿಪೇರ್ ರೋಸ್ ಗಾರ್ಲೆಂಡ್ಸ್ ಯೂಸಿಂಗ್ 24 roses and 60 roses ರೆಸ್ಪೆಕ್ಟಿವ್ಲಿ ಫಾರ್ ಈಚ್ ಗಾರ್ಲೆಂಡ್. ಓಕೆ, ನೀಟಾಗಿ ಅರ್ಥ ಮಾಡ್ಕೊಂಡ್ರಿ. ಇಬ್ಬರು ಸ್ಟೂಡೆಂಟ್ ಇದ್ದಾರೆ, ಎ ಮತ್ತೆ ಬಿ. ಓಕೆ, ಅವ್ರಿಬ್ರು ಏನ್ ಮಾಡ್ತಾ ಇದಾರೆ, ಏನ್ ಪ್ರಿಪೇರ್ ಮಾಡ್ತಾ ಇದಾರೆ? ರೋಸ್ ಗಾರ್ಲೆಂಡ್ಸ್ ಅಂದ್ರೆ ನಥಿಂಗ್ ಬಟ್ ಗಾರ್ಲೆಂಡ್ ಅಂದ್ರೆ ಏನು? ಹೂವಿನ ಹಾರ. ಓಕೆ, ಅದು ಯಾವ ಹೂವಿಂದ ಮಾಡ್ತಾ ಇದಾರೆ? ರೋಸ್ ಇಂದ. ಓಕೆ, ಸೊ ಅವರು ಹೂವಿನ ಹಾರ ಮಾಡ್ತಾ ಇದಾರೆ, ರೋಸ್ ಇಂದ ಮಾಡ್ತಾ ಇದಾರೆ. ಎ ಬಂದ್ಬಿಟ್ಟು 24 ರೋಸಸ್ ತಗೊಂತಾನೆ ಒಂದು ಗಾರ್ಲೆಂಡ್ ಮಾಡಕ್ಕೆ. ಒಂದು ಹೂವಿನ ಹಾರ ಮಾಡಕ್ಕೆ ಎಷ್ಟು ರೋಸಸ್ ಯೂಸ್ ಮಾಡ್ತಾನೆ? 24 ರೋಸಸ್. ಸೊ ಅದನ್ನ ಇಲ್ಲಿ ಬರ್ತೀನಿ. ಎ ಬಂದ್ಬಿಟ್ಟು ಒಂದು ಗಾರ್ಲೆಂಡ್ ಮಾಡಕ್ಕೆ ಅವನು 24 ರೋಸಸ್ ಯೂಸ್ ಮಾಡ್ತಾನೆ. ಅದೇ ಬಿ ಬಂದ್ಬಿಟ್ಟು 60 ರೋಸಸ್ ತಗೊಂತಾನೆ ಒಂದು ಗಾರ್ಲೆಂಡ್ ಮಾಡಕ್ಕೆ. ಸೊ ಬಿ ಬಂದ್ಬಿಟ್ಟು ಒಂದು ಗಾರ್ಲೆಂಡ್ ಮಾಡಕ್ಕೆ 60 ರೋಸಸ್ ತಗೊಂತಾನೆ. ಓಕೆ, ಈಗ ಆಮೇಲೆ ಏನ್ ಕೊಡಿದ್ರೆ, ಆಫ್ಟರ್ ಮೇಕಿಂಗ್ ಎ ಫ್ಯೂ ಗಾರ್ಲೆಂಡ್ಸ್ ದ ನಂಬರ್ ಆಫ್ ಫ್ಲವರ್ಸ್ ಯೂಸ್ಡ್ ಬೈ ದೆಮ್ ಆರ್ ಈಕ್ವಲ್. ಓಕೆ, ಸ್ವಲ್ಪ ಅವರಿಬ್ರು ಸ್ವಲ್ಪ ಹೂವಿನ ಹಾರ ಮಾಡಿದ್ಮೇಲೆ ಆಮೇಲೆ ನೋಡ್ಕೊಂಡ್ರೆ ಏನಾಗಿದೆ, ಇಬ್ರು ಅವ್ರು ಏನ್ ರೋಸಸ್ ಯೂಸ್ ಮಾಡಿದಲ್ಲ ಅವ್ರು ಎರಡು ಈಕ್ವಲ್ ಆಗಿದೆ. ಓಕೆ, ಸೊ ಇಬ್ರು ಸೇಮ್ ನಂಬರ್ ಆಫ್ ರೋಸಸ್ ಯೂಸ್ ಮಾಡಿದ್ದಾರೆ. ಈಗ ಅವ್ರು ಏನ್ ಕೇಳ್ತಾರೆ? ಫೈಂಡ್ ದ ಲೀಸ್ಟ್ ನಂಬರ್ ಆಫ್ ರೋಸಸ್ ಈಕ್ವಲಿ ಯೂಸ್ಡ್ ಬೈ ದೆಮ್ ಟು ಮೇಕ್ ದ ಗಾರ್ಲೆಂಡ್ಸ್. ಓಕೆ, ಸೊ ಇವಾಗ ನೀವು ಲಾಜಿಕ್ ಅರ್ಥ ಮಾಡ್ಬೇಕು. ನೋಡಲಿ, ಲೀಸ್ಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ಲೀಸ್ಟ್ ನಂಬರ್ ಅಂದ್ರೆ ನಥಿಂಗ್ ಬಟ್ ನಿಮಗೆ ಏನ್ ಗೊತ್ತಾಗಬೇಕು? LCM ಕಂಡಿಡ್ಬೇಕಂತ ಗೊತ್ತಾಗಬೇಕು. ಲೀಸ್ಟ್ ನಂಬರ್ ಅಂತ ಕೇಳಿದ್ರೆ ಅಂದ್ರೆ LCM ಕಂಡಿಡ್ಬೇಕು. ಯಾರ್ಯಾರಿಗೆ LCM? 24 ಮತ್ತೆ 60ಗೆ. ಸೊ LCM ಆಫ್ 24 and 60 ಫೈಂಡ್ ಮಾಡೋಣ. ಸೊ ಯಾವ ತರ ಮಾಡ್ಬೇಕು? 24 ನ ಚಿಕ್ಕ ಟೇಬಲ್ ಇಂದ ಹೋಗ್ರಿ. 2 12 ಜಾ, 2 6 ಜಾ, 2 3 ಜಾ, 3 1 ಜಾ. ಸೊ 24 ನ ಏನಂತ ಬರಿಬಹುದು ನಾನು? 2 into 2 into 2 into 3 ಅಂತ ಬರಿಬಹುದು. ಅದೇ 60 ನ ಯಾವ ತರ ಬರಿಬಹುದು ನೋಡ್ರಿ, ಚಿಕ್ಕ ಟೇಬಲ್ ಇಂದ ಹೋಗ್ರಿ. 2 30 ಜಾ, 2 15 ಜಾ, ಆಮೇಲೆ 3 5 ಜಾ, 5 1 ಜಾ. ಸೊ 60 ನ ಏನಂತ ಬರಿಬಹುದು? 2 into 2 into 3 into 5. ಸೊ ಅವಾಗ LCM ಏನಾಗುತ್ತೆ ಹೇಳ್ರಿ? LCM ಬಂದ್ಬಿಟ್ಟು ಓಕೆ, ಕಾಮನ್ ಇರೋದು ಒಂದ್ ಸರಿ ಬರಿಬೇಕು. ಓಕೆ, 2 2 ಕಾಮನ್ ಇದೆ, 2 2 ಕಾಮನ್ ಇದೆ, ಆಮೇಲೆ 1 3 3 ಕಾಮನ್ ಇದೆ. ಸೊ 2 into 2 into 3 ಉಳಿದಿದ್ದ ನಂಬರ್ ಏನು? 2 5. ಅದನ್ನು ಬರ್ದ್ಬಿಡುದು. ಸೊ ಅವಾಗ ಏನಾಗುತ್ತೆ ನೋಡ್ರಿ, 2 2 ಜಾ 4, 4 3 ಜಾ 12, 12 2 ಜಾ 24, 24 5 ಜಾ 24 5 ಏನಾಗುತ್ತೆ? 120 ಆಗುತ್ತೆ. ಓಕೆ, ಬೇಕಾದ್ರೆ ಚೆಕ್ ಮಾಡ್ರಿ. 24 into 5, 5 4 ಜಾ 20, 5 2 ಜಾ 10, 10 plus 2 12. ಓಕೆ, 120 ಆಗುತ್ತೆ. ಸೊ LCM ಬಂದ್ಬಿಟ್ಟು 120 ಅಂದ್ರೆ ಅರ್ಥ ಏನಂತಂದ್ರೆ, ಓಕೆ, ಸೊ ಲೀಸ್ಟ್ ನಂಬರ್ ಆಫ್ ರೋಸಸ್ ಈಕ್ವಲಿ ಯೂಸ್ಡ್ ಬೈ ದೆಮ್ ಟು ಮೇಕ್ ದ ಗಾರ್ಲೆಂಡ್ಸ್ ಬಂದ್ಬಿಟ್ಟು ಓಕೆ, ನೀವೇನ್ ಮಾಡ್ರಿ, ಇಲ್ಲಿಂದ ಇಲ್ಲಿ ಸ್ಟೇಟ್ಮೆಂಟ್ ಬರ್ದ್ಬಿಟ್ಟು ಓಕೆ ಇಸ್ ಈಕ್ವಲ್ ಟು 120 ಅಂತ ಬರ್ದ್ಬಿಡ್ರಿ. ಓಕೆ, ಒಂದ್ ಆನ್ಸರ್ ಮುಗೀತು. ಓಕೆ, ಸೊ ನಾನೇನ್ ಮಾಡ್ತೀನಿ ಈಗ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನನಗೆ LCM ಎಷ್ಟು ಬಂದಿದೆ? 120 ಬಂದಿದೆ. ಓಕೆ, ಅಂದ್ರೆ ನಥಿಂಗ್ ಬಟ್ ಏನು, ಅವ್ರಿಬ್ರು ಎಷ್ಟು ರೋಸಸ್ ಯೂಸ್ ಮಾಡಿದಾರೆ? 120 ರೋಸಸ್ ಯೂಸ್ ಮಾಡಿದ್ದಾರೆ. ಇಬ್ರು 120 ರೋಸಸ್ ಯೂಸ್ ಮಾಡಿದ್ದಾರೆ. ಈಗ ಅವ್ರು ನೆಕ್ಸ್ಟ್ ಏನ್ ಕೇಳ್ತಾ ಇದಾರೆ? ಫೈಂಡ್ ಹೌ ಮೆನಿ ಸಚ್ ಗಾರ್ಲೆಂಡ್ಸ್ ಹ್ಯಾವ್ ಬೀನ್ ಪ್ರಿಪೇರ್ಡ್ ಬೈ ದೆಮ್. ಓಕೆ, ಇಬ್ರು ಎಷ್ಟು ಹೂವಿನ ಹಾರ ಮಾಡಿದ್ದಾರೆ? ಓಕೆ, ಸಿಂಪಲ್ ಆಗಿ ನೋಡ್ರಿ. ಓಕೆ, ಎ ಬಂದ್ಬಿಟ್ಟು ಇವಂದು ಎ ಕತೆ. ಓಕೆ, ಎ ಬಂದ್ಬಿಟ್ಟು ಅವನೇನ್ ಮಾಡ್ತಾನೆ? ಗಾರ್ಲೆಂಡ್ಸ್ ರೋಸಸ್. ಅವನು ಒಂದು ಗಾರ್ಲೆಂಡ್ ಮಾಡಕ್ಕೆ 24 ರೋಸಸ್ ತಗೋತಾನೆ. ಈಗ ಅವ್ನು ಟೋಟಲ್ ಎಷ್ಟು ಯೂಸ್ ಮಾಡಿದಾನೆ? ಎ ಕೂಡ 120 ರೋಸ್ ಯೂಸ್ ಮಾಡಿದೆ, ಬಿ ಕೂಡ 120 ರೋಸಸ್ ಯೂಸ್ ಮಾಡಿದೆ. ಸೊ ಎ 120 ರೋಸಸ್ ಯೂಸ್ ಮಾಡಿದ್ರೆ ಎಷ್ಟು ಗಾರ್ಲೆಂಡ್ಸ್ ಅಂದ್ರೆ ಅದನ್ನ ಎಕ್ಸ್ ಅಂತ ತಗೊಳ್ರಿ. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ಏನಾಗುತ್ತೆ? ಎಕ್ಸ್ ಇಂಟು 24 ಇಸ್ ಈಕ್ವಲ್ ಟು 1 into 120. ಕ್ರಾಸ್ ಮಲ್ಟಿಪ್ಲೈ ಅಂದ್ರೆ ಇವ್ರಿಬ್ರ ಮಲ್ಟಿಪ್ಲೈ ಅವಾಗ ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು ಓಕೆ, ಸೊ ನಾನೇನ್ ಮಾಡ್ತೀನಿ, ಈ ಕಡೆ ಬರ್ಕೊಂತೀನಿ. ಸೊ ಅವಾಗ ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 1 into 120 ಏನಾಯ್ತು? 120 ಆಯ್ತು. ಇಂಟು 24 ಈ ಕಡೆ ಬಂದ್ರೆ ಡಿವೈಡ್ ಬೈ 24 ಆಯ್ತು. ಕ್ಯಾನ್ಸಲ್ ಮಾಡಿದ್ರೆ 2 12 ಜಾ 2 60 ಜಾ 12 1 ಜಾ 12 5 ಜಾ ಎಕ್ಸ್ ಬಂದ್ಬಿಟ್ಟು 5.
ಅಂದ್ರೆ 5 ಗಾರ್ಲೆಂಡ್ ಮಾಡ್ತಾರೆ. 120 ರೋಸಸ್ ಇಂದ ಎಷ್ಟು ಗಾರ್ಲೆಂಡ್ಸ್? 5 ಗಾರ್ಲೆಂಡ್ಸ್ ಯೂಸ್ 5 ಗಾರ್ಲೆಂಡ್ಸ್ ಪ್ರಿಪೇರ್ ಮಾಡ್ತಾನೆ. ಸೊ ನೀವೇನ್ ಬರೀತೀರ ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಓಕೆ ಎ ಪ್ರಿಪೇರ್ಸ್ 5 ಗಾರ್ಲೆಂಡ್ಸ್ ಅಂತ ಬರೀರಿ. ಓಕೆ ಸೊ ಈಗ ಬಿ ಕತೆ ನೋಡೋಣ. ಓಕೆ ಸೊ ಈಗ ನಾನೇನ್ ಮಾಡ್ತೀನಿ ಬಿ, ಇಲ್ಲಿ ಬಿ ಅಂತ ಬರಿತೀನಿ. ಈಗ ಇವ್ ನೋಡ್ರಿ, ಒಂದು ಗಾರ್ಲೆಂಡ್ ಪ್ರಿಪೇರ್ ಮಾಡಕ್ಕೆ 60 ರೋಸಸ್ ತಗೊಂತಾನೆ. ಈಗ ಅವ್ನು ಟೋಟಲ್ ಎಷ್ಟು ಯೂಸ್ ಮಾಡೋದು? 120 ರೋಸಸ್ ಯೂಸ್ ಮಾಡಿದಾನಂದ್ರೆ ಎಷ್ಟು ಗಾರ್ಲೆಂಡ್ಸ್ ಪ್ರಿಪೇರ್ ಮಾಡ್ತಾನೆ? ಅದನ್ನ ಎಕ್ಸ್ ಅಂತ ತೊಗೊಳ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಅವಾಗ ಏನಾಯ್ತು? ಎಕ್ಸ್ ಇಂಟು 60 ಇಸ್ ಈಕ್ವಲ್ ಟು 1 ಇಂಟು 120. ಅವಾಗ ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 1 ಇಂಟು 120 ಏನಾಗುತ್ತೆ? 120 ಆಗುತ್ತೆ. ಇಂಟು 60 ಕಡೆ ಬಂದ್ರೆ ಡಿವೈಡ್ ಬೈ 60. 61 ಜಾ 62 ಜಾ 2 ಬಂದಿದೆ. ಅಂದ್ರೆ ಇವನು 2 ಗಾರ್ಲೆಂಡ್ಸ್ ಪ್ರಿಪೇರ್ ಮಾಡುತ್ತಾನೆ. ಸೊ ಬಿ ಪ್ರಿಪೇರ್ಸ್ 2 ಗಾರ್ಲೆಂಡ್ಸ್. ಸೊ ನೀವು ಈ ತರ ಮಾಡ್ಬೇಕು. ಆಮೇಲೆ ನಿಮ್ಗೆ ಏನೇ ಲಾಜಿಕ್ ಗೊತ್ತಾಗಿಲ್ಲ ಅಂದ್ರು ಇಲ್ಲೇ ನೋಡ್ರಿ, ಲೀಸ್ಟ್ ನಂಬರ್ ಬಂದತ್ತಂದ್ರೆ LCM ಫೈಂಡ್ ಮಾಡ್ಬಿಡ್ರಿ. ಸಿಂಪಲ್ ಲಾಜಿಕ್. ಮ್ಯಾಕ್ಸಿಮಮ್ ಅಂತ ಬಂದ್ರೆ ಇಲ್ಲ ಲೈಕ್ ಮೋರ್ ನಂಬರ್ ಆಫ್ ಅಂತ ಬಂದ್ರೆ ಅವಾಗ ನೀವು HCF ಕಂಡಿದ್ದೀರಿ. ಓಕೆ ಈ ಲಾಜಿಕ್ ನೆನ್ಪಿಟ್ಕೊಳ್ರಿ. ಲೀಸ್ಟ್ ಬಂದತ್ತಂದ್ರೆ ನಥಿಂಗ್ ಬಟ್ LCM. ಓಕೆ ಆಮೇಲೆ ಈ ಹೆಡ್ಡಿಂಗ್ ಕಷ್ಟ ಆಗುತ್ತೆ. ಓಕೆ ಫೈಂಡ್ ಹೌ ಮೆನಿ ಸಚ್ ಗಾರ್ಲೆಂಡ್ಸ್ ಅಂದಾಗ ಅವಾಗ ನೀವು ಲಾಜಿಕಲಿ ಥಿಂಕ್ ಮಾಡಿ ನೀವು ಈ ತರ ಮಾಡ್ರಿ. ಅಟ್ ಲೀಸ್ಟ್ ನಿಮ್ಗೆ ಏನು ಗೊತ್ತಾಗಿಲ್ಲ ಅಂದ್ರೆ ಲೀಸ್ಟ್ ನಂಬರ್ ಬಂದತ್ತಂದ್ರೆ LCM ಫೈಂಡ್ ಮಾಡ್ಬಿಟ್ಟು ಅದನ್ನ ಬರ್ದ್ ಬಿಡ್ರಿ. ಅಟ್ ಲೀಸ್ಟ್ ನಿಮಗೆ ಒಂದ್ ಅರ್ಧ ಮಾರ್ಕ್ಸ್ ಆದ್ರೂ ಬರುತ್ತೆ. ಅಂದ್ರೆ ಲೈಕ್ 2 ಮಾರ್ಕ್ಸ್ ಇದ್ರೆ 1 ಮಾರ್ಕ್ ಆದ್ರೂ ಬರುತ್ತೆ. ಸೊ ಎಲ್ಲ ಬಿಡಕ್ಕಿಂತ ಏನೋ ಒಂದ್ ಮಾಡೋದು ಬೆಟರ್. ಓಕೆ ನನ್ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಮಾಡ್ರಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ ಸೊ ಆ ಲಿಂಕ್ ಇಂದ ನೀವು ಈ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಸೆಟ್ 3 ಇದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನನ್ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಮಾಡ್ರಿ. ಓಕೆ ಸೊ ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ ಸೊ ನೀವು ಈ ಲಿಂಕ್ ಇಂದ ಈ ವಾಟ್ಸಪ್ ಚಾನಲ್ ನ ಈಸಿಯಾಗಿ ಜಾಯಿನ್ ಆಗ್ಬೋದು. ಅದರಿಂದ ನಿಮ್ಗೆ ಏನ್ ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ ಏನೇ ವಿಡಿಯೋ ಬಿಟ್ರು ಇಮಿಡಿಯೇಟ್ ಆಗಿ ನಿಮಗೆ ಆ ಲಿಂಕ್ ಸಿಗ್ತಾ ಇರುತ್ತೆ. ಓಕೆ ಆಮೇಲೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಓಕೆ ಎಲ್ಲಾ ಲಿಂಕ್ ನಿಮ್ಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ ನ ಮಾತ್ರ ನೀವು ಜಾಯಿನ್ ಆಗ್ರಿ. ಅದನ್ನ ಮಾತ್ರ ಮಿಸ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ಆಮೇಲೆ ನಿಮಗೆ ಎಕ್ಸಾಮ್ ಅದು ಡೆಫಿನೆಟ್ಲಿ ಹೆಲ್ಪ್ ಆಗೇ ಆಗುತ್ತೆ. ಆಮೇಲೆ ನನ್ನ ಚಾನಲ್ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ನಾನು ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಅದರಲ್ಲಿ ಮ್ಯಾಥ್ಸ್ ಪ್ರಿಪರೇಟರಿ ಕ್ವಶನ್ ಪೇಪರ್ 25, 26 ಸೆಟ್ 3 ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ಕೂಡ ನೀವು ರೆಫರ್ ಮಾಡ್ರಿ. ಆಮೇಲೆ ನಾನು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ನೀವು ಫಾಲೋ ಮಾಡ್ರಿ. ಓಕೆ ಸೊ ಆ ಲಿಂಕ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೀವು ನಂದು ಯೂಟ್ಯೂಬ್ ಮೆಂಬರ್ಶಿಪ್ ನ ಓಕೆ ಯೂಟ್ಯೂಬ್ ಮೆಂಬರ್ಶಿಪ್ ನ ಕೂಡ ನೀವು ಜಾಯಿನ್ ಆಗ್ಬೋದು. ಓಕೆ ಅದಕ್ಕೇನು 89 ರುಪೀಸ್ ಪೇ ಮಾಡಿದ್ರೆ ಈ ಯೂಟ್ಯೂಬ್ ಅಲ್ಲಿ ನಿಮಗೆ ಯೂಟ್ಯೂಬ್ ಮೆಂಬರ್ಶಿಪ್ ಸಿಗುತ್ತೆ. ಓಕೆ ಅದರಿಂದ ಅಡ್ವಾಂಟೇಜ್ ಏನಂತಂದ್ರೆ ನಿಮಗೆ ಇಂಪಾರ್ಟೆಂಟ್ ವಿಡಿಯೋ ಎಲ್ಲ ಆ ಮೆಂಬರ್ಶಿಪ್ ಅಲ್ಲಿ ಇರುತ್ತೆ. ಸೊ ಅದು ಕೂಡ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಇದು ಜಸ್ಟ್ 89 ರುಪೀಸ್ ಇದೆ. ಸೊ ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ. ನಿಮಗೆ ಇಂಟ್ರೆಸ್ಟ್ ಅಂದ್ರೆ ಇದನ್ನ ಜಾಯಿನ್ ಆಗ್ಬಿಟ್ಟು 89 ರುಪೀಸ್ ಕೊಟ್ಟು ಆ ಯೂಟ್ಯೂಬ್ ಇಂದ ಜಾಯಿನ್ ಆಗ್ರಿ. ಓಕೆ ಸೊ ಅವಾಗ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ, ನಿಮ್ ಇಂಟ್ರೆಸ್ಟ್. ಬಟ್ ವಾಟ್ಸಪ್ ಚಾನಲ್ ಮಾತ್ರ ಇದು ಫ್ರೀ ಆಗಿದೆ. ಸೊ ಅದನ್ನಾದ್ರೂ ನೀವು ಜಾಯಿನ್ ಆಗ್ರಿ. ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಾನು ಆಲ್ಮೋಸ್ಟ್ ಎಲ್ಲಾ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೀನಿ. ಓಕೆ ಸೊ ಅವು ನಿಮಗೆ ರೆಫರ್ ಮಾಡಕ್ಕೂ ಈಸಿ ಇರುತ್ತೆ. ಆಮೇಲೆ ನಿಮಗೆ ಲಿಂಕ್ ಈಸಿಯಾಗಿ ಸಿಕ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ವಾಟ್ಸಪ್ ಚಾನಲ್ ಅಲ್ಲಿ ನಾನು ಎಲ್ಲಾ ಟೈಮಲ್ಲಿ ಲಿಂಕ್ ಹಾಕ್ತಾ ಇರ್ತೀನಿ. ಎಸ್ಪೆಷಲಿ ಮ್ಯಾಥ್ಸ್ ಎಕ್ಸಾಮ್ ಇದ್ದಾಗ ಓಕೆ ಎಲ್ಲ ಈಚ್ ಅಂಡ್ ಎವ್ರಿ ಕ್ವಶನ್ ಪೇಪರ್ ಲಿಂಕ್ ಹಾಕ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನೀವು ಈ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ.